ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ಸಿರಿಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ 6ನೇ ಪದ್ಯ ಭಾಗ ಗಂಗುವ ತಾಯಿ ಎಂಬ ಪದ್ಯ ಭಾಗದ ಸಾರಾಂಶವನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ. ಏನ್ ಹೇಳ್ತತಿ, ಕವಿಗಳು ಏನ್ ಹೇಳ್ತಾರ, ಅವ್ರ ಹುಟ್ಟೂರು, ಅವ್ರ ಜನ್ಮಸ್ಥಳ, ಅವರ ಕೃತಿಗಳು, ಅವರು ಬರೆದಿರುವಂತಹ ಪದ್ಯ ಏನ್ ಹೇಳ್ತತಿ ಗಂಗವ್ವ ತಾಯಿ ಬಗ್ಗೆ ಇಂದಿನ ಪದ್ಯದಲ್ಲಿ ನಾವೆಲ್ಲರೂ ನೋಡೋಣ. ನಮ್ಮೆಲ್ಲರ ಮೂಲಭೂತ ಆಧಾರ ಅಂದ್ರ ನೀರು. ಯಾಕಂದ್ರ ಮನುಷ್ಯ 2 ದಿನ ಆದ್ರೂ ಊಟ ಇಲ್ಲದೆ ಬದುಕ್ಬೋದು, ಆದರೆ 1 ಹನಿ ನೀರಿಲ್ಲೇನು ಮನುಷ್ಯ ಬದುಕಲು ಸಾಧ್ಯವಿಲ್ಲ. ಹೀಗಾಗಿ ನಮ್ಮ ಜೀವನಕ್ಕೆ ಏನ್ ಬೇಕು, ನೀರು ಅತ್ಯಂತ ಅವಶ್ಯಕವಾದಂತಹ ಒಂದು ಪಂಚಭೂತಗಳಲ್ಲಿ ಒಂದಾಗಿರುವಂತಹದ್ದು ಇದು ಕೂಡ ಒಂದಂತ ಹೇಳ್ಬೋದು. ನೀರಿಲ್ಲದೆ ಯಾವ ಮಾನವನು ಬದುಕಲಾರ, ಬಾಳಲಾರ. ಕವಿಗಳ ಪರಿಚಯವನ್ನ ನೋಡಿ ಬರೋಣ ಬನ್ನಿ. ಪಾಠವನ್ನ ಪ್ರಾರಂಭಿಸೋಣ. ಕವಿ ಪರಿಚಯ, ಪ್ರವೇಶ, ಪದ್ಯದ ಸಾರಾಂಶವನ್ನ ನೋಡೋಣ, ಪದಗಳ ಅರ್ಥವನ್ನ ನೋಡೋಣ. ಮೊದಲನೇದಾಗಿ ಕವಿಗಳ ಪರಿಚಯವನ್ನ ಮಾಡಿಕೊಂಡು ಬರೋಣ ಬನ್ನಿ. 6ನೇ ತರಗತಿ 6ನೇ ಪದ್ಯ ಪಾಠ ಯಾವ್ದಪ್ಪ ಅಂದ್ರ ಗಂಗವ್ವ ತಾಯಿ. ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿ ಅವರು ಈ ಪದ್ಯ ಭಾಗವನ್ನ ರಚನೆಯನ್ನ ಮಾಡಿದಾರ. ಇವರ ಪರಿಚಯವನ್ನ ನೋಡಿಕೊಂಡು ಬರೋಣ ಬನ್ನಿ. ಕವಿ ಕೃತಿ ಪರಿಚಯ. ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರು ಕನ್ನಡದ ಪ್ರಮುಖ ಕವಿ, ವಿಮರ್ಶಕ, ಅಂಕಣಕಾರ ಹಾಗೂ ಅನುವಾದಕರು. ಧಾರವಾಡ ಸನಿಹದ ಯಾದವಾಡದಲ್ಲಿ 3/11/1939ರಲ್ಲಿ ಬಸೆಟ್ಟಪ್ಪ ಹಾಗೂ ಗಿರಿಜಾದೇವಿಯವರ ಮಗನಾಗಿ ಜನಿಸಿದರು. ಧಾರವಾಡದ ವಿದ್ಯಾಗರಿಯ ಹೂಮನೆಯಲ್ಲಿ ನೆಲೆಗೊಂಡಿರುವ ಡಾಕ್ಟರ್ ಪಟ್ಟಣಶೆಟ್ಟಿಯವರು 60ಕ್ಕಿಂತ ಹೆಚ್ಚು ಕನ್ನಡ ಮತ್ತು 10ರಷ್ಟು ಹಿಂದಿ ಪುಸ್ತಕಗಳನ್ನು ರಚಿಸಿದ್ದಾರೆ. ನೀನಾ, ಔರಂಗಜೇಬ್, ಪರದೇಶಿ ಹಾಡುಗಳು, ಅಯಸ್ಕಾಂತ್, ಇಷ್ಟು ಹೇಳಿದ ಮೇಲೆ, ಅಪರಾಂಪರ ಮುಂತಾದ ಕವನ ಸಂಗ್ರಹಗಳು, ಮಾವ, ಹಕ್ಕಿಗಳು ಮುಂತಾದ ಕಥಾ ಸಂಗ್ರಹಗಳು, ಅನುಶೀಲನ, ರಂಗಾಯಣ, ಪರಿಭಾವನಾ, ವಿವೇಚನ ಮುಂತಾದ ವಿಮರ್ಶಾ ಕೃತಿಗಳು, ಆಷಾಢದ ಒಂದು ದಿನ, ಅದೇ ಅದುರೆ, ಅಂಧಯುಗ, ಮುದ್ರಾರಾಕ್ಷಸ, ಶಸ್ತ್ರಸಂತಾನ, ಕೋರ್ಟ್ ಮಾರ್ಷಲ್, ಚೋರ ಚರಣದಾಸ್, ಆಕಾಶಭೇರಿ, ಕಾಲ ಕೆಳಗಿನ ನೆಲ ಮುಂತಾದ ಅನುವಾದ ನಾಟಕಗಳು ಮುಖ್ಯವಾದವುಗಳು. 1996ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಫೆಲೋಶಿಪ್, 1998ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಇತ್ಯಾದಿ ಅನೇಕ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕಾರ್ಯಕಾರಿ ಸಮಿತಿ ಸದಸ್ಯ ಮತ್ತು ಕನ್ನಡ ಸಲಹಾ ಮಂಡಳಿಯ ಸಂಚಾಲಕರಾಗಿದ್ದರು. ಪ್ರಸ್ತುತ ಗಂಗವ್ವ ತಾಯಿ ಕವನವನ್ನು ಇವರ ನಿನ್ನ ಮರೆಯೋ ಮಾತು ಎಂಬ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ನೋಡಿ, ಇವರ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರು ನಮ್ಮ ಕನ್ನಡದ ಹಲವಾರು ಪ್ರಮುಖ ಕವಿಗಳಲ್ಲಿ ಇವರು ಕೂಡ ಒಬ್ಬರು. ಇವರು ವಿಮರ್ಶಕರಾಗಿದ್ದರು, ಪ್ರಸಿದ್ಧ ಅಂಕಣಕಾರರು ಕೂಡ ಹೌದು, ಪ್ರಸಿದ್ಧ ಅನುವಾದಕರು ಕೂಡ ಹೌದು. ಇವ್ರು ಎಲ್ಲಿ ಜನಿಸಿದ್ರಪ್ಪ ಅಂದ್ರ ನಮ್ಮ ಧಾರವಾಡದ ಸನಿಹದಲ್ಲಿರ್ತಕ್ಕಂತಹ ಒಂದು ಧಾರವಾಡ ಜಿಲ್ಲೆ ಯಾದವಾಡ ಅನ್ನುವಂತ ಒಂದು ಪುಟ್ಟ ಗ್ರಾಮದಲ್ಲಿ 3/11/1939ರಲ್ಲಿ ಇವರು ಜನಿಸ್ತಾರ. ಇವರ ತಂದೆ ಹೆಸರು ಬಸೆಟ್ಟಪ್ಪ, ತಾಯಿ ಗಿರಿಜಾದೇವಿ. ಇವರು ಧಾರವಾಡದ ವಿದ್ಯಾಗಿರಿಯ ಹೂಮನೆಯಲ್ಲಿ ಇರುವಂತಹ ಇವರು 60ಕ್ಕಿಂತ ಹೆಚ್ಚು ಮತ್ತು 10ಕ್ಕಿಂತ ಹೆಚ್ಚು ಹಿಂದಿ ಪುಸ್ತಕಗಳನ್ನ ರಚನೆಯನ್ನ ಮಾಡಿದಾರ. ಅದರಲ್ಲೂ ಪ್ರಮುಖವಾದವುಗಳು ಯಾವ್ಯಾವಪ್ಪ ಅಂದ್ರ ನೀನಾ, ಔರಂಗಜೇಬ್, ಪರದೇಶಿ ಹಾಡುಗಳು, ಅಯಸ್ಕಾಂತ, ಇಷ್ಟು ಹೇಳಿದ ಮೇಲೆ, ಅಪರಾಂಪರ ಮುಂತಾದ ಕವನ ಸಂಗ್ರಹಗಳನ್ನ ಇವರು ಏನ್ ಮಾಡ್ಯಾರ, ರಚನೆಯನ್ನ ಮಾಡ್ಯಾರ. ಇನ್ನ ಮಾವ, ಹಕ್ಕಿಗಳು ಇಂತಹ ಕಥಾ ಸಂಗ್ರಹಗಳು ಕೂಡ ಅದಾವ. ಅವು ಪರದೇಶಿ, ಔರಂಗಜೇಬ ಇವೆಲ್ಲ ಏನ್ರಿ ಕವನ ಸಂಗ್ರಹಗಳು, ಮಾವ, ಹಕ್ಕಿಗಳು ಕಥಾ ಸಂಗ್ರಹಗಳು. ಅನುಶೀಲನ, ರಂಗಾಯಣ, ಪರಿಭಾವನಾ, ವಿವೇಚನ ಹೀಗೆ ಹಲವಾರು ವಿಮರ್ಶಾತ್ಮಕ ಕೃತಿಗಳನ್ನ ಕೂಡ ರಚನೆಯನ್ನ ಮಾಡಿರುವಂತ ಕೀರ್ತಿ ಯಾರ್ದು, ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರದ್ದು. ಆಷಾಢದ ಒಂದು ದಿನ, ಅದೇ ಅದುರೆ, ಅಂಧಯುಗ, ಮುದ್ರಾರಾಕ್ಷಸ, ಶಸ್ತ್ರಸಂತಾನ, ಕೋರ್ಟ್ ಮಾರ್ಷಲ್, ಚೋರ ಚರಣದಾಸ, ಆಕಾಶಬೇರಿ, ಕಾಲ ಕೆಳಗಿನ ನೆಲ ಹೀಗೆ ಮುಂತಾದ ಅನುವಾದ ಆಗಿರುವಂತಹ ನಾಟಕಗಳನ್ನ ಏನ್ ಮಾಡ್ಯಾರ, ರಚನೆಯನ್ನ ಮಾಡ್ಯಾರ.
ಇವರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಯಾವ್ಯಾವಪ್ಪ ಅಂದ್ರೆ 1996ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ವತಿಯಿಂದ ಗೌರವ ಫೆಲೋಶಿಪ್ ಅನ್ನುವಂತಹ ಒಂದು ಪ್ರಶಸ್ತಿ ಕೂಡ ಬಂದಿತ್ತು. 1998ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಕೂಡ ಇವರಿಗೆ ಸಂದಿದೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದವು. ಇದಿಷ್ಟೇ ಅಲ್ಲದೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಇವರಿಗೆ ಲಭಿಸ್ಯಾವ. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ಕೂಡ ಇವರಾಗಿದ್ದರು. ಅದಷ್ಟೇ ಅಲ್ಲದೆ ನಮ್ಮ ಕನ್ನಡ ಸಲಹಾ ಮಂಡಳಿಯ ಸಂಚಾಲಕರು ಕೂಡ ಇವರು ಆಗಿದ್ರು. ಈ ಗಂಗವ್ವ ತಾಯಿ ಎನ್ನುವಂತಹ ಒಂದು ಪದ್ಯ ಭಾಗವನ್ನ ನಾವು ಸಿದ್ಧಲಿಂಗ ಪಟ್ಟಣಶೆಟ್ಟಿ ಅವರ ಒಂದು ಯಾವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅಥವಾ ಆರಿಸಿಕೊಳ್ಳಲಾಗಿದೆ ಅಂದ್ರೆ ನಿನ್ನ ಮರೆಯೋ ಮಾತು ಅನ್ನುವಂತಹ ಒಂದು ಕವನ ಸಂಕಲನದಿಂದ ಗಂಗವ್ವ ತಾಯಿ ಎನ್ನುವಂತಹ ಒಂದು ಕವನವನ್ನ ಆಯ್ದುಕೊಳ್ಳಲಾಗಿದೆ. ಪದಗಳ ಅರ್ಥವನ್ನ ನೋಡೋಣ್ರಿ. ದುಸ್ತರ ಅಂದ್ರೆ ಕಠಿಣ, ಕಷ್ಟ ಸಾಧ್ಯವಾದದ್ದು ಅಂತ. ಕಣ ಅತ್ಯಂತ ಸೂಕ್ಷ್ಮವಾದ ಅಂಶ. ಪ್ರಾಣ ಅಂದ್ರೆ ಜೀವ ಉಳಿಯಲು ಕಾರಣವಾದ ಒಂದು ವಾಯು. ನಭ ಅಂದ್ರೆ ಆಕಾಶ, ಗಗನ, ಅಂಬರ ಅಂತ ಕರಿತೀವಿ. ಹೊಳೆ ಅಂದ್ರೆ ನದಿ, ಮಿನಗು. ಕುಣಿ ಅಂದ್ರೆ ಕುಳಿ, ಹೊಂಡ, ನರ್ತಿಸುವಂತ. ಕೊಳೆ ಅಂದ್ರೆ ಕಲ್ಮಶ, ಹೊಲಸು. ಚಿಮ್ಮು ಅಂದ್ರೆ ಹಾರು, ಜಿಗಿ, ನೆಗೆ. ತೊಳೆ ಅಂದ್ರೆ ನೀರಿನಿಂದ ಸ್ವಚ್ಛಗೊಳಿಸು. ಮಾಯ ಅಂದ್ರೆ ಇದ್ದಕ್ಕಿದ್ದಂತೆ ಕಾಣುವುದು ಅಂದ್ರೆ ಮರೆಯಾಗುವುದು. ಹರಿ ಅಂದ್ರೆ ಓಡಾಡು, ಪ್ರವಹಿಸು ಅಂತ ಹೇಳಿ ಅರ್ಥ, ಹೋಗು ಅಂತೇಳಿ ಅರ್ಥ. ತುಣುಕು ಅಂದ್ರೆ ಚೂರು, ತುಂಡಾಗುವುದು. ನೋಡಿ, 2 ಪದಗಳ ವಿವರವನ್ನು ಹೇಳ್ಯಾರ. ಮೊದಲೇದು ಗಂಗವ್ವ. ಭಾರತದ ನೆಲದಲ್ಲಿ ಹರಿಯುವ ನೀರನ್ನು ಗಂಗೆ ಅಥವಾ ಗಂಗವ್ವ ಎಂದು ಕರೆಯುವರು. ಉತ್ತರ ಭಾರತದ ಪ್ರಮುಖ ನದಿಯೊಂದಕ್ಕೆ ಗಂಗಾ ನದಿ ಎಂದು ಹೆಸರು. ಹೌದು, ನಮ್ಮ ಉತ್ತರ ಭಾರತದಲ್ಲಿರುವಂತಹ ನದಿಗೆ ಏನಂತ ಹೆಸರು ಕರಿತೀವಿ? ಗಂಗಾ ನದಿ ಅಂತೇಳಿ ನಾವು ಹೆಸರನ್ನ ಇಟ್ಟಿದೀವಿ. ಗಂಗಾ ಸ್ನಾನ, ತುಂಗಾಪಾನ ಅಂತನೂ ನಾವು ಕರಿತೀವಿ. ಗಂಗವ್ವ ತಾಯಿ ಅಂದ್ರೆ ನಮ್ಮ ಭಾರತದ ಎಲ್ಲ ಪವಿತ್ರ ನದಿಗಳಲ್ಲಿ ಗಂಗಾ ನದಿಯು ಕೂಡ ಒಂದು. ಅದಕ್ಕೆ ಗಂಗವ್ವ ಅನ್ನುವಂತ ಒಂದು ಹೆಸರಿನಿಂದ ನಾವೇನ್ ಮಾಡ್ತೀವಿ? ಕರಿತೀವಿ. ಪದ ರಾಗ. ಪ್ರತಿ ಹಂತಗಳಲ್ಲಿಯೂ ಪೊರೆಗಳಲ್ಲೂ ಅಂದ್ರೆ ಪ್ರತಿ ಹಂತಗಳಲ್ಲೂ ಪೊರೆಗಳಲ್ಲಿ ನಾವೇನ್ತೀವಿ? ಪದ ರಾಗ ಅಂತ ಹೇಳಿ ಮಾತಾಡ್ತೀವಲ್ಲ. ಪದರಾಗ ಐತಿ, ಪದರ ಐತಿ ನೋಡಿ. ಈಗ ನಾವು ಉದಾಹರಣೆಗೆ ಸೀರೆನ ಮಾಡಿಸ್ಬೇಕಾದ್ರೆ ಪದರ ಐತಂತೀವಲ್ಲ, ಹಂಗೆ ಭೂಮಿಯು ಕೂಡ ಪದರನಿಂದ ಕೂಡಿರುವಂತ ಸಮತಟ್ಟ ಆಗಿರುವಂತಹ ಒಂದು ಪ್ರದೇಶವಾಗೈತಿ. ಇದನ್ನ ಪದ ರಾಗ ಅಂತೇಳಿ ನಾವು ಕರಿತೀವಿ. ಪದ್ಯವನ್ನ ನೋಡೋಣ ಬನ್ನಿ. ಗಂಗವ್ವ ತಾಯಿ, ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿ. ಪ್ರವೇಶ. ಇಲ್ಲಿ ಕವಿಗಳು ಏನ್ ಹೇಳ್ತಾರಪ್ಪ ಇದರಲ್ಲಿ, ಅವರ ಆಶಯವನ್ನು ಏನ್ ವ್ಯಕ್ತಪಡಿಸ್ತಾರೆ ಎಂಬುದನ್ನು ನೋಡೋಣ. ಪಂಚಭೂತಗಳಲ್ಲಿ ಜಲವು ಒಂದು. ಜಲದ ಇನ್ನೊಂದು ಹೆಸರು ಗಂಗೆ. ಇಳಿದು ಬಾ ತಾಯಿ, ಇಳಿದು ಬಾ ಎಂಬುದಾಗಿ ದ.ರಾ ಬೇಂದ್ರೆಯವರು ಗಂಗೆಯನ್ನು ಭೂಮಿಗೆ ಆಹ್ವಾನಿಸಿದ್ದರು. ನೀರಿಲ್ಲದೆ ಬರ ಬಂದಾಗಲೆಲ್ಲ ಮತ್ತೆ ಮತ್ತೆ ಕವಿಗಳು ಗಂಗೆಯನ್ನು ಭೂಮಿಗೆ ಬರುವಂತೆ ಆಹ್ವಾನಿಸುತ್ತಾರೆ. ನೀರಿಲ್ಲದಿದ್ದರೆ ಬದುಕೇ ದುಸ್ತರ. ನೀರು ಭೂಮಿಗಿಳಿದು ಬಂದು ನೆಲದಲ್ಲಿ ಹರಿಯುವ ಕ್ರಮವೇ ಒಂದು ಅದ್ಭುತ ಕಾವ್ಯ. ಮನುಷ್ಯ ಹಾಗೂ ನೀರಿನ ಪರಸ್ಪರ ಸಂಬಂಧವನ್ನು ಮೆಲುಕು ಹಾಕುವ ಕವನವಿದು. 5 ಪಂಚಭೂತಗಳದಾವಲ್ಲ, ಆ ಪಂಚಭೂತಗಳಲ್ಲಿ ಯಾವುದು? ನೀರು ಅಥವಾ ಜಲವೂ ಕೂಡ ಇದೊಂದು ಆಗೈತಿ. ಇದಕ್ಕೆ ಜಲದ ಹೆಸರು ಇನ್ನೊಂದು ನಾವು ಪ್ರಮುಖವಾದ ಹೆಸರನ್ನ ನಾವೇನ್ ಕರಿತೀವಿ? ಗಂಗೆ, ನೀರು, ಜಲ ಅಂತ ಕರಿತೀವಲ್ಲ, ಅದಕ್ಕೆ ಪವಿತ್ರವಾದಂತ ಇನ್ನೊಂದು ಹೆಸರು, ಜಲದ ಇನ್ನೊಂದು ರೂಪ ಗಂಗೆ ಅಂತ ಹೇಳಿ ಕರಿತೀವಿ. ಈಗ ದ.ರಾ ಬೇಂದ್ರೆ ಅವ್ರ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವ್ರು ಏನ್ ಕರಿತಾರ? ಗಂಗೆ ಏನಂದ್ರ ನೀರನ್ನ ಭೂಮಿಗೆ ಹೆಂಗ ಆಹ್ವಾನಿಸಿದ್ರು? ಇಳಿದು ಬಾ ತಾಯಿ, ಇಳಿದು ಬಾ ಅನ್ನುವಂತ ಒಂದು ಕವನ ಸಂಕಲನ ಮುಖಾಂತರ ಅವರು ಕರೆದಾರ. ಹಾಗೆ ಕವಿಗಳು ನಮ್ಮ ದೇಶಕ್ಕೆ ಬರ ಬಂದಾಗಲೆಲ್ಲ ಏನ್ ಮಾಡ್ತಾರ? ನೀರಿಲ್ಲದೆ ಬರ ಬಂದಾಗಲೆಲ್ಲ ಅವರು ಕವಿಗಳು ಏನ್ ಮಾಡ? ಗಂಗೆಯನ್ನು ಹಾಡಿ ಹೊಗಳಿ ಅವರು ಕರೀತಾರ ಭೂಮಿಗೆ, ಅವಳನ್ನ ಆಹ್ವಾನಿಸ್ತಾರ. ಮಳೆಯ ರೂಪದ ಮುಖಾಂತರ ನಮ್ಮ ಗಂಗೆಯನ್ನ ಆಹ್ವಾನಿಸ್ತಾರ. ಯಾಕಂದ್ರ ನೀರಿಲ್ಲದಿದ್ರೆ ಬದುಕನೇನಕತಿ? ದುಸ್ತರ ಆಕತಿ. ನಾ ಹೇಳಿದ್ನಲ್ಲ ಮೊದ್ಲೆ, ಮನುಷ್ಯ 2 ದಿನ ಊಟ ಇಲ್ದನೂ ಬದುಕಬಹುದ್ರಿ, ಆದ್ರೆ ಒಂದ್ ಹನಿ ನೀರಿಲ್ದೇನು ಕೂಡ ಮನುಷ್ಯ ಬದುಕುವುದು ಅಸಾಧ್ಯ. ಹೀಗಾಗಿ ಭೂಮಿಗೆ ನೀರು ಮಳೆಯ ರೂಪದಲ್ಲಿ ಬಂದು ಎಲ್ಲ ಹಳ್ಳ ಕೊಳ್ಳ, ನದಿ ದಿನ್ನೆಗಳು ಪ್ರತಿಯೊಂದೆಲ್ಲ ತುಂಬಬೇಕು. ಆಗ ಮನುಷ್ಯ ಬದುಕಲು ಸಾಧ್ಯ, ನಿರಂತರವಾಗಿ ಉಸಿರಾಡಲು ಸಾಧ್ಯ. ಹೀಗಾಗಿ ಮನುಷ್ಯ ಮತ್ತು ನೀರಿನ ಸಂಬಂಧ ಹೆಂಗೈತಿ? ಪರಸ್ಪರ ಸಂಬಂಧವನ್ನ ಮೆಲುಕು ಹಾಕುವಂತಹ ಒಂದು ಕವನ ಸಂಕಲನ. ಮಳೆ ಇದ್ರಿ ಬೆಳೆ ಇದ್ರ ರೈತರಿ ಎಲ್ಲರೂ ಚೆನ್ನಾಗಿರ್ಬೋದು. ರೈತರ ಬೆಳೆ ಬೆಳೆದ್ರೆ ನಾವು ಕೂಡ ಚೆನ್ನಾಗಿರ್ಬೋದು. ಹೊಟ್ಟೆಗೆ ಅನ್ನ ಇದ್ರೂ ನಮಗೇನ್ ಬೇಕು? ನೀರ್ ಬೇಕು. ನೀರಿಂದ ನಮ್ಮ ಮಾನವ ಅಂದ್ರೆ ರೈತ ಬೆಳೆಯನ್ನು ಬೆಳೆಯಲು ಸಾಧ್ಯ.
ಹಸಿರೇ ನಮ್ಮೆಲ್ಲರ ಉಸಿರು ಅಂತ ಕರಿತೀವಿ. ಹೀಗಾಗಿ ಮಳೆ ರೂಪದಲ್ಲಿ ನೀರು ಭೂಮಿಗೆ ಬಂದ ನೀರು ಬೀಳೋದ್ರ ಮುಖಾಂತರ ರೈತ ಏನ್ ಮಾಡ್ತಾನ, ತನ್ನ ಬೆಳೆಯನ್ನ ಚೆನ್ನಾಗಿ ಬೆಳಿತಾನ. ಬಂದಿರುವ ಬೆಳೆಯ ಫಸಲಿನಿಂದ ನಾವೆಲ್ಲರೂ ಚೆನ್ನಾಗಿರ್ಬೋದು ಅನ್ನೋದು ಈ ಕವಿಯಲ್ಲಿ ಹೇಳ್ತಾರ. ಹಾಗಾಗಿ ನೀರಲ್ಲಿದ್ರ ಮನುಷ್ಯ ಬದುಕುವುದನ್ನ ಅಸಾಧ್ಯ. ನೀರು ಪಂಚಭೂತಗಳಲ್ಲಿ ಒಂದಾಗಿರುವಂತಹ ಪವಿತ್ರವಾಗಿರುವಂತಹ ಈ ನೀರು ಗಂಗೆ ಅನ್ನುವಂತಹ ಒಂದು ರೂಪದಲ್ಲಿ ನಮ್ಮೆಲ್ಲರಿಗೂ ಬಂದು ನೀರನ್ನ ಕೊಡಬೇಕು. ಗಂಗೆ ರೂಪದಲ್ಲಿ ನಾವೆಲ್ಲರೂ ಸುಖವಾಗಿರಲು ಸಾಧ್ಯ ಅಂತೆ ಕವಿಗಳು ಇಲ್ಲಿ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿ ಅವ್ರು ಏನ್ ಹೇಳ್ತಾರ, ಪಂಚಭೂತಗಳಲ್ಲಿ ನೀರು ಕೂಡ ಒಂದು, ಜಲವೂ ಕೂಡ ಒಂದು ಅಂತ ಹೇಳ್ತಾರ. ಮಾನವ ಮತ್ತು ನೀರಿನ ಪರಸ್ಪರ ಸಂಬಂಧ ಹೆಂಗೈತಿ ಈ ಭೂಮಿ ಮೇಲೆ ಅನ್ನುವಂತಹ ಈ ಕವನದ ಮುಖಾಂತರ ಕವಿಗಳು ಹೇಳ್ತಾರ. ಬರೀ ಪದ್ಯ ಒಂದ್ಸಲ ನೋಡೋಣ. ಭಾತಾಯಿ ಭಾತಾಯಿ ಭಾರವ್ವ ತಾಯಿ, ಗಂಗವ್ವ ತಾಯಿ ನೀರವ್ವ ತಾಯಿ. ನೆಲದ ಕನಕನದಾಗ ಮನದ ಪದ ಪದರಾಗ, ತುಂಬವ್ವ ತಾಯಿ ಜೀವನ ನೀ ನಮಗೆ ನೀಡವ್ವ ತಾಯಿ. ನೀನೊಬ್ಬಳಿದ್ದರೆ ಜಗದಾಗ ನಬದಾಗ, ಜಳ ಜಳ ಝಳ ಝಳ ಜಲ ಜಲ ತಾಯಿ ಹೊಳೆಯವ್ವ ತಾಯಿ ನೀರವ್ವ ತಾಯಿ. ನೆಲದ ಹೊರಗೆಲ್ಲ ಒಳ ಹೊರಗೆಲ್ಲ ಪ್ರಾಣದ ತುಂಬೆಲ್ಲ, ನಗು ನಗುತ್ತಾ ನಲಿಯುತ್ತಾ ಪುಟಿಯುತ್ತಾ ಕುಣಿಯುತ್ತಾ, ಚಿಮ್ಮುತ್ತಾ ಜಿಗಿಯುತ್ತಾ ಹರಿಯುತ್ತಾ ಸುರಿಯುತ್ತಾ, ಧೋ ಧೋ ಭಾರವ್ವ ನೀರವ್ವ ಭಾರವ್ವ. ಒಣಗಿದ ನೆಲದಾಗ ಹಸಿ ಹಸಿರು ನೆಡಲಾಕ, ಉಸಿರುಸಿರು ಉಳಿಸಾಕ ಕೊಳೆಯೆಲ್ಲ ತೊಳೆಯಾಕ. ಭರಭರ ತರತರ ಜೀವದ ತುಣುಕಾಗಿ, ಮೈ ಮನಸ ಹೊಲಸೆಲ್ಲ ತೊಳೆಯವ್ವ ತಾಯಿ ನೀರವ್ವ ತಾಯಿ ಗಂಗವ್ವ ತಾಯಿ. ಭಾರವ್ವ ತಾಯಿ ಗಂಗವ್ವ ಮಾಯಿ, ಭಾತಾಯಿ ಭಾತಾಯಿ ನೀರವ್ವ ತಾಯಿ. ನೀರವ್ವ ಗಂಗವ್ವ ಮಳಿಯಾಗಿ, ಭಾರವ್ವ ಹೊಳೆಯಾಗಿ ಹರಿಯವ್ವ, ಒಣಗಿದ ನೆಲದಾಗ ಹಸುರಾಗಿ ಉಳಿಯವ್ವ, ಕಲಕಲ ನದಿಯಾಗಿ ಹನಿ ಹನಿ ಕನಕನ. ಭಾತಾಯಿ ಭಾತಾಯಿ ಭಾರವ್ವ ತಾಯಿ ಗಂಗವ್ವ ತಾಯಿ. ನೋಡ್ರಿಲೆ, ಭಾತಾಯಿ ಭಾತಾಯಿ ಭಾರವ್ವ ತಾಯಿ ಗಂಗವ್ವ ತಾಯಿ ನೀರವ್ವ ತಾಯಿ. ನೋಡ್ ಕವಿಗಳು ಹೆಂಗ ಗಂಗೆಯನ್ನ ಹೆಂಗ್ ಕರೆಯತಾರ, ತಾಯಿ ರೂಪಕ್ಕ ಹೋಲಿಸಿ ಗಂಗೆಯನ್ನ ಹೆಂಗ್ ಕರೀತಾರಪ್ಪ ಅಂದ್ರ, ಭಾತಾಯಿ ಭಾತಾಯಿ ಭಾರವ್ವ ತಾಯಿ. ಭಾವ ತಾಯಿ ಜಲಮಾತೆ, ನೀರಿನ ಮಾತೆ, ನೀರ ದೇವತೆ, ಜಲದೇವಿ. ನೀ ಹೆಂಗ್ ಬಾ ತಾಯಿ ಹೋಲಿಸ್ತಾರ್ರಿ. ಮಾತೃ ಸಮಾನಕ್ಕೆ ಹೋಲಿಸಿ ತಾಯಿಯನ್ನ ಏನ್ ಮಾಡ್ತಾರ, ಕರಿತಾರ ಭಾತಾಯಿ. ಅವಳಿಗೆ ಏನಂತ ಹೆಸರು ಕೊಡ್ತಾರ, ಗಂಗವ್ವ ತಾಯಿ. ಗಂಗಾ ಅನ್ನುವಂತಹ ಒಂದು ರೂಪದಲ್ಲಿ ಅವಳನ್ನ ನೀನು, ನೀರು ಅಂದ್ರ ನೀರು, ಜಲ, ಗಂಗೆ ಇವೆಲ್ಲ ಸಮಾನಾರ್ಥಕ ಪದಗಳ್ರಿ. ಇವುಗಳನ್ನ ಗಂಗವ್ವ ಅನ್ನುವಂತ ಒಂದು ತಾಯಿಯ ರೂಪದಲ್ಲಿ ಅವಳಿಗೆ ಹೆಸರಿಟ್ಟು ಏನ್ ಮಾಡ್ತಾರ ಕವಿಗಳಲ್ಲಿ, ಭಾತಾಯಿ ಭಾತಾಯಿ ಭಾರವ್ವ ತಾಯಿ ಗಂಗವ್ವ ತಾಯಿ ನೀರವ್ವ ತಾಯಿ ಅಂತ ಹೇಳಿ ಅವಳನ್ನ ಕರೀತಾಳ. ನೀನು ಭೂಮಿಗೆ ಭಾವ ತಾಯಿ. ಈ ದೇಶ ತುಂಬಾ ಬರ ಬಂದಾಗಲೆಲ್ಲ ನೀನ ಕವಿಗಳು ಹೆಂಗ ಅವಳನ್ನ ಕರೀತಾರ, ಭಾತಾಯಿ ಭಾತಾಯಿ ಅಂತ ಅವಳಿಗೆ ಗಂಗಾ ಅನ್ನುವಂತ ಒಂದು ಹೆಸರನ್ನ ಕೊಟ್ಟು, ಗಂಗವ್ವ ಅನ್ನೋಂತ ಹೆಸರನ್ನ ಕೊಟ್ಟು ತಾಯಿ ರೂಪದಲ್ಲಿ ಹೋಲಿಸಿ ಅವಳನ್ನ ಏನ್ ಮಾಡ್ತಾರ, ಭೂಮಿಗೆ ಕರೀತಾರ. ನೆಲದ ಕನಕನದಾಗ ಮನದ ಪದ ಪದರಾಗ, ಅಂದ್ರ ನೆಲ ಅಂದ್ರ ಭೂಮಿ, ಮನ ಅಂದ್ರ ಮನಸ್ಸು. ಅಂದ್ರ ಪ್ರತಿಯೊಂದು ನೆಲದ ಕನಕನದ ಅಂಶನಲ್ಲೂ ನಿನ್ನ ಅಂಶ, ನೀರಿನ ಅಂಶ ಇರಲೇಬೇಕು. ನೀನ್ ಹೆಂಗ್ ಬಾವ ತಾಯಿ ಅಂದ್ರ ಪ್ರತಿಯೊಂದು ನೆಲದ ಪ್ರತಿಯೊಂದು ಕನಕನದಲ್ಲೂ ನಿನ್ನ ಅಂಶ ಇರಬೇಕು. ನೀ ಹೆಂಗ್ ಬಾ ಮನದ ಪದ ಪದರಾಗ, ನಮ್ಮೆಲ್ಲರ ಮನದ ಪ್ರತಿಯೊಂದು, ಮನ ಅಂದ್ರ ಮನಸ್ಸು, ಅಂದ್ರ ಭೂಮಿ ತಾಯಿಯ ಮನಸ್ಸು. ಅಂದ್ರ ಈ ಭೂಮಿ ಒಳಗ ಹೆಂಗ್ ಬದುಕುವ ನೀ ತಾಯಿ ಅಂತಂದ್ರ, ನೀ ಹೆಂಗ್ ಭಾವ ತಾಯಿ ಅಂತ ಹೇಳ್ತಾರ ಕವಿಗಳಲ್ಲಿ. ಅಂದ್ರ ಭೂಮಿ ತುಂಬ ಪ್ರತಿಯೊಂದು ಪದರ್ನಲ್ಲೂ ನಿನ್ನ ಅಂಶ ಇರ್ಲೇಬೇಕು. ನೀ ಭಾವ ತಾಯಿ. ತುಂಬವ್ವ ತಾಯಿ ಜೀವನ ನೀ ನಮಗೆ ನೀಡವ್ವ ತಾಯಿ. ನೀನಿದ್ರ ನಮ್ ಜೀವನ ಅಲ್ವಾ. ನೀ ಭೂಮಿಯ ಪ್ರತಿಯೊಂದು ಕನಕನದಲ್ಲೂ ಕೂಡ, ಈ ನೆಲದ ಕನಕನದಲ್ಲೂ ಭೂಮಿಯ ಮನದ ತುಂಬೆಲ್ಲ ನೀನು ಬಾ. ಇದರಿಂದನ ನೀನು ಮಳೆ ರೂಪದಲ್ಲಾದ್ರೂ ಬಾ, ಸಮುದ್ರ ರೂಪದಲ್ಲಾದ್ರೂ ಬಾ, ನದಿ ಹಳ್ಳ ಕೊಳ್ಳ ನದಿ ಯಾವ ರೂಪದಲ್ಲೂ ನೀನು ಬಂದ್ರು ನಿನ್ನಿಂದನ ನಮಗ್ ಜೀವನ. ಹೇಳಿದ್ನಲ್ಲ, ಮಳೆ ಇದ್ರ ಬೆಳೆ ಇದ್ರ ನಾವೆಲ್ಲರೂ ಚೆನ್ನಾಗಿರ್ಬೋದು. ಹೀಗಾಗಿ ನೆಲದ ಕಣದಲ್ಲ, ಪ್ರತಿಯೊಂದು ಕಣದಲ್ಲೂ ಕೂಡ, ಭೂಮಿಯ ಪ್ರತಿಯೊಂದು ಕಣದಲ್ಲೂ, ಮನದ ಪ್ರತಿಯೊಂದು ಪದರಿನಾಗೂ ಕೂಡ, ನೀ ಭೂಮಿಯ ಪ್ರತಿಯೊಂದು ಪದರ್ನಲ್ಲೂ ನೀ ಹೆಂಗ್ ಭಾವ ತುಂಬಿಕೊಂತ ಬಾ. ನೀನು ತುಂಬಿದ್ರ ನೀನ್ ಎಲ್ಲ ಕಡೆನೂ ನೀನು ಇದ್ರ ಹಚ್ಚ ಹಸಿರನ್ನ ಆಕೇತಿ. ಹಸಿರಿದ್ರನ ನಾವೆಲ್ಲರೂ ಉಸಿರು ಬಿಡಾಕ ಸಾಧ್ಯ ಅಂತ ಹೇಳ್ತಾರ. ಅಂದ್ರ ತುಂಬವ್ವ ತಾಯಿ ಜೀವನ ನೀ ನಮಗೆ ನೀಡವ್ವ ತಾಯಿ, ನಿನ್ನಿಂದ ನಮಗ ಜೀವನ ಅಂತ ಹೇಳ್ತಾರ.
ನೀನೊಬ್ಬಳಿದ್ದರೆ ಜಗದಾಗ ನಭದಾಗ ಜಳ 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 ಜಲ ಜಲ ತಾಯಿ ಹೊಳೆಯವ್ವ ತಾಯಿ ನೀರವ್ವ ತಾಯಿ. ಅಂದ್ರ ನೀನೊಬ್ಳಿದ್ರೆ ಈ ಜಗ ಅಂದ್ರೆ ಜಗತ್ತು ಅಂತೆ ಕರಿತೀವಿ, ನಭ ಅಂದ್ರೆ ಆಕಾಶ ಅಂತೆ ಕರಿತೀವಿ, ಗಗನ ಅಂತೆ ಕರಿತೀವಿ. ಅಂದ್ರ ನೀನೊಬ್ಳಿ ಈ ಜಗದಾಗ ಅಂದ್ರೆ ಜಗತ್ನ್ಯಾಗ ನೀನೊಬ್ಳಿದ್ರೆ ಏನಕತಿ, ಜಳ ಜಳ ಅಂದ್ರೆ ಜಲ ಜಲ ತಾಯಿ ಅಂತೆ, ಹೊಳೆಯವ್ವ ತಾಯಿ ಅಂದ್ರ ಆಕಾಶದಿಂದ ಆಕಾಶದ ರೂಪದಲ್ಲಿ ಈ ಜಗತ್ತಿಗೆ ನೀನೇನ್ ಮಾಡು, ಮಳೆ ರೂಪದಲ್ಲಿ ನಮ್ಮೆಲ್ಲರಿಗೂ ಬಾವ ತಾಯಿ. ಹೆಂಗ್ ಬಾ ಅಂದ್ರೆ ಜಳ ಜಳ ಅನ್ನುವಂತ ತನ್ನ ಸೌಂದರ್ಯದಿಂದ ಜುಳು 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 ಅಂತ ನೋಡ್ರಿ, ನೀರು ಹರಿತಿರ್ಬೇಕಾದ್ರೆ ಹೆಂಗ ಸೌಂಡ್ ಬರ್ತಿರ್ತತಿ, ಶಬ್ದ ಬರ್ತಿರ್ತತಿ, ಜುಳು 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 ಅಂತೆ. ನೀನೊಬ್ಳಿದ್ರೆ ನಮಗೆ ಏನಕ್ಕತಿ, ನಾವೆಲ್ಲರೂ ಬದುಕಲು ಸಾಧ್ಯ. ಅದಕ್ಕ ಈ ಜಗತ್ನ್ಯಾಗ ಈ ಆಕಾಶದಾಗ ನೀನು ಆಕಾಶದ ಹೆಂಗ್ ಬಾ, ಮಳೆ ರೂಪದಲ್ಲಿ ನೀನು ಬಾ, ಜಲ ಜಲ ತಾಯಿ ಹೊಳೆಯವ್ವ ತಾಯಿ ನೀರವ್ವ ತಾಯಿ. ಅಂದ್ರ ಹೊಳಿತೀವ ನೀನು ಅಂತ ಹೇಳ್ತಾರ. ನೀನ್ ಹೆಂಗ ಬಾವ, ನೀನು ಹೊಳಿತಾ ಹೊಳಿತಾ ಬಾವ. ನೀನಿದ್ದೆ ಅಂದ್ರ ಈ ಜಗದಾಗ ನೀನಿದ್ದೆ ಅಂದ್ರ ಏನಕತಿ, ಈ ಆಕಾಶದಿಂದ ಮಳೆ ರೂಪದಲ್ಲಿ ಬಂದಿರುವ ನೀನು ಜಳ ಜಳ ಜುಳು ಜುಳು ಅನ್ನುವಂತ ಶಬ್ದದ ಮುಖಾಂತರ ಭಾವ ತಾಯಿ ನೀರವ್ವ ತಾಯಿ, ಹೊಳಿತಾ ಇರುವಂತಹ ತಾಯಿ ಅಂತ ಕವಿಗಳು ಇಲ್ಲಿ ಹೇಳ್ತಾರ. ನೋಡಿ ಮುಂದೆ, ನೆಲದ ಹೊಳವರೆಗೆಲ್ಲ ಪ್ರಾಣದ ತುಂಬೆಲ್ಲ. ನೆಲ ಅಂದ್ರ ಈ ಭೂಮಿಯ ಒಳಗೂ ಕೂಡ ಇರಬೇಕು ನೀನು, ಹೊರಗೂ ಕೂಡ ಇರಬೇಕು. ಪ್ರಾಣದ ತುಂಬೆಲ್ಲ ಅಂದ್ರ ಈ ದೇಶದ ತುಂಬೆಲ್ಲ ನೀನೇನಾಗಬೇಕು, ಇರಬೇಕು. ಪ್ರತಿಯೊಂದು ನೆಲದ ಕಣಕಣದಲ್ಲೂ ಕೂಡ ನೀನು ಒಳಗೂ ಇರಬೇಕು, ಹೊರಗೂ ಇರಬೇಕು. ಈ ದೇಶ ತುಂಬಾ ನೀನು ಇರಬೇಕು ಅಂತ ಹೇಳ್ತಾರ. ನೀನು ಹೆಂಗ್ ಬರ್ಬೇಕು ಆ ತಾಯಿ ಅಂದ್ರ, ನಗು ನಗುತ್ತಾ ನಲಿಯುತ್ತಾ ಪುಟಿಯುತ್ತಾ ಕುಣಿಯುತ್ತಾ ಚಿಮ್ಮುತ್ತಾ ಜಿಗಿಯುತ್ತಾ ಹರಿಯುತ್ತಾ ಸುರಿಯುತ್ತಾ ಧೋಧೋ ಬಾರವ್ವ ನೀರವ್ವ ಬಾರವ್ವ. ಅಂದ್ರ ಈ ನೆಲದ ಒಳಗೂ ಕೂಡ ಇರಬೇಕು ನೀನು, ಹೊರಗೂ ಕೂಡ ಇರಬೇಕು ನೀನು. ಈ ದೇಶದ ತುಂಬೆಲ್ಲ ಪ್ರಾಣ ಅಂದ್ರೆ ಈ ದೇಶದ ತುಂಬೆಲ್ಲ ನೀನೇನಾಗಬೇಕು, ನಗ್ತಾ ನಗ್ತಾ ಬರ್ಬೇಕು ಆ ತಾಯಿ. ಹೆಂಗ್ ಬರ್ಬೇಕಾ, ಪುಟಿ ಪುಟಿಯುತ್ತಾ ಬರ್ಬೇಕು ನೀನ, ಕುಣಿಯುತ್ತಾ ಬರ್ಬೇಕು ನೀನ, ಚಿಮ್ಮುತ್ತಾ ಬರ್ಬೇಕ, ಜಿಗಿಯುತ್ತಾ ಬರ್ಬೇಕ, ಹರಿಯುತ್ತಾ ಸುರಿಯುತ್ತಾ ಬರ್ಬೇಕು. ಮಳೆ ರೂಪದಲ್ಲಿ ಹೆಂಗ್ ಬಾವ, ಧೋ 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 ಅಂತೇಳಿ ನೀನು ಮಳೆ ಬೀಳುವ ಮುಖಾಂತರ ಈ ಭೂಮಿಗೆ ಬಾವ. ಈ ಭೂಮಿಗೆ ಬಂದ್ರೆ ಈ ಭೂಮಿಯ ತುಂಬೆಲ್ಲ ಪ್ರಾಣನ ನೀನವ್ವ ತಾಯಿ ಅಂತೆ ಕವಿಗಳು ಹೇಳ್ತಾರ. ಮುಂದೆ ನೋಡಿ, ಒಣಗಿದ ನೆಲದಾಗ ಹಸಿ ಹಸಿರು ನೆಡಲಾಕ ಉಸಿರುಸಿರು ಉಳಿಸಾಕ ಕೊಳೆಯೆಲ್ಲ ತೊಳೆಯಾಕ. ಒಣಗಿದ ಅಂದ್ರ ಬಂಜರು ಭೂಮಿ ಅಂದ್ರ ನೆಲ ಅಂದ್ರ ಭೂಮಿ ಅಂತ ಹೇಳ್ದಲ್ಲ, ಈ ಬಂಜರು ಭೂಮಿಗೆ ನೀನು ಮಳೆ ರೂಪದಲ್ಲಿ ಬಂದೆ ಅಂದ್ರ ಹೆಂಗ್ ಏನಕ್ಕೇತಿ, ಹಸಿರು ಬಿಡ್ತತಿ. ಈ ಹಸಿರನ್ನ ನಮ್ಮ ಮಾನವ ಅಥವಾ ಮನುಷ್ಯ ಏನಕ್ಕನ ತನ್ನ ಬೆಳೆಯನ್ನ ಬೆಳೆಯಕ ಸಾಧ್ಯ ಅದ. ಅದಕ್ಕಾಗಿ ನೀನು ಒಣಗಿದ ನೆಲಕ್ಕೆ ನೀನು ಬಂದಿವ ಅಂತಂದ್ರ, ಮಳೆ ರೂಪದಲ್ಲಿ ಬಂದೆ ಅಂದ್ರ ಹಸಿರು ಬಿಡಾಕ ಸಾಧ್ಯ ಆಕತಿ. ನಾವು ಮನುಷ್ಯರಾದವರು ಅಥವಾ ಮಾನವರು ರೈತರು ಏನ್ ಮಾಡ್ತಾರ, ಬೆಳೆಯನ್ನ ಬೆಳೆಯಾಕ ಹಸಿರನ್ನ ನೆಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಉಸಿರು ಉಳಿಸಾಕ ನೀನ್ ಬಂದೆ ಅಂದ್ರ ಮಾತ್ರ ನಮಗ ಉಸಿರು, ನಿನ್ನಿಂದ ನಮಗ ಉಸಿರು. ನೀನ ಬರ್ಲಿಲ್ಲ ಅಂದ್ರ ಹಸಿರು ನೆಡಾಕ್ ಸಾಧ್ಯ ಇಲ್ಲ, ಅದರಿಂದ ನಮ್ಮ ಉಸಿರು ಇರಕ್ಕೂ ಸಾಧ್ಯ ಇಲ್ಲ. ಆದ್ರಿಂದ ಪ್ರತಿಯೊಬ್ರು ಉಸಿರು ಉಳಿಬೇಕಂದ್ರೆ ಏನ್ ಮಾಡ್ಬೇಕು ನೀನು, ಮಳೆ ರೂಪದಲ್ಲಿ ಭೂಮಿಗೆ ಬರಬೇಕು. ಕೊಳೆಯೆಲ್ಲ ತೊಳೆಯಾಕ ಅಂದ್ರ, ಕೊಳೆ ಅಂದ್ರ ಹೊಲಸಾದದ್ದು ಗಲೀಜಾದದ್ದು ಅಂತ, ಈ ಕೊಳೆಯನ್ನ ತೊಳೆಯಾಕ ನೀನು ಬರಬೇಕು ಅಂತ ಹೇಳ್ತಾರ. ಯಾಕಂದ್ರ ಒಂದ್ ವೇಳೆ ಮಳೆ ಬರದೇ ಇದ್ರೆ ಏನಕತಿ, ಬೆಳೆ ಬರಲ್ಲ. ಬೆಳೆ ಬರ್ಲೇ ಇಲ್ಲ ಅಂದ್ರ ಮಾನವ ಏನ್ ಮಾಡ್ತಾನ, ಮನುಷ್ಯ ಏನ್ ಮಾಡ್ತಾನ, ಕಳ್ಳತನ ಮಾಡಕ, ದರೋಡೆ ಮಾಡಕ, ಸುಲಿಗೆ ಮಾಡಕ ಪ್ರಾರಂಭ ಮಾಡ್ತಾನ. ಇಂತಹ ಕೊಳೆ ಇದರಿಂದ ಇಂಥ ಕೊಳೆಯನ್ನ ತೊಳೆಯಾಕ ನೀನ್ ಏನ್ ಮಾಡು, ಆದ್ರಿಂದ ಅಂತ ಯಾವ ಕೆಲ್ಸನ ಮಾಡಾಕ್ ಹಚ್ಬಿಡುವ ತಾಯಿ. ಒಣಗಿದ ನೆಲದಾಗ ನೀನು ಬಂದ್ ನೀರು ಸುರು ಮಳೆ ರೂಪದಲ್ಲಿ ದೋದು ಅಂತ ಬಂದ್ ಬಿದ್ದೆ ಅಂದ್ರ, ಈ ದೇಶದ ತುಂಬೆಲ್ಲ ನೀನು ಬಂದೆ ಅಂದ್ರ ಏನಕ್ಕ ಹಸಿರು ನೆಡ್ಲಾಕ ಪ್ರಾರಂಭ ಆಗ್ತತಿ. ಮನುಷ್ಯ ಹಸಿರನ್ನ ನೆಟ್ಟ ಅಂದ್ರ ಅದರಿಂದ ಉಸಿರು ಉಳಿತಾನ, ಬೆಳೆ ಬೆಳಿತಾನ. ಬೆಳೆ ಬೆಳೆದಂದ್ರ ಅದರಿಂದ ಮನುಷ್ಯ ಏನಕ್ಕನ ಉಸಿರನ್ನ ಉಸಿರಾಡ್ತಾನವ. ಅಂದ್ರ ನಮ್ಮೆಲ್ಲರಿಗೂ ಅನ್ನದಾತ. ಅಂದ್ರ ನಮ್ಮ ಅನ್ನದಾತ ಯಾರು, ರೈತ. ಅವ ಮಳೆ ಇದ್ರನ ಬೆಳೆ, ಆತನ ಬೆಳೆ ಬರ್ಬೇಕಂದ್ರಲ್ಲಿ ಸಂಪೂರ್ಣವಾಗಿ ಏನಾಗಿರ್ಬೇಕು, ತೇವಾಂಶದಿಂದ ನೆಲ ಕೂಡಿರಬೇಕು, ಒಣಗಿದ ನೆಲ ಇರಬಾರ್ದು. ಹೀಗಾಗಿ ತೇವಾಂಶ ಪೂರಿತವಾಗಿರುವಂತಹ ನೆಲವನ್ನ ನೀ ನಮಗ್ ಒದಗಿಸುವ, ಅದರಿಂದ ನಮಗ ಹಸಿರು ಉಸಿರು ಎಲ್ಲ ಈ ಕೊಳೆ ತೊಳೆದು ಹೋಗ್ತತೆ ಅಂತ ಹೇಳ್ತಾರ. ಬರಬರ ತರತರ ಜೀವದ ತುಣುಕಾಗಿ ಮೈಮನಸ ಹೊಲಸೆಲ್ಲ ತೊಳೆಯವ್ವ ತಾಯಿ ನೀರವ್ವ ತಾಯಿ ಗಂಗವ್ವ ತಾಯಿ. ನೋಡ್, ಬರಬರ ತರತರ ಜೀವದ ತುಣುಕಾಗಿ ನೀನು ಪ್ರತಿ ಜೀವದ ತುಣುಕಿನಲ್ಲೂ, ಪ್ರತಿ ಜೀವದ ಕಣಕಣದಲ್ಲೂ ನೀನು ಮೈ ಮನಸ್ಸೆಲ್ಲ ಹೊಲಸೆಲ್ಲ ತೊಳ್ಕೊಂತ ಹೋಗ್ತೀವ ತಾಯಿ ಗಂಗವ್ವ ತಾಯಿ. ನೋಡ್ರಿ, ಒಂದ್ ನದಿ ಐತಂದ್ರ ಅಲ್ಲಿ ಪವಿತ್ರ ಸ್ನಾನ ಮಾಡ್ತಾರ, ಅದಷ್ಟೆಲ್ಲ, ಅಥವಾ ಜಳಕ ಮಾಡ್ತಾರ, ಅಥವಾ ಎಷ್ಟೊಂದು ಹೊಲಸು ಬಂದಿರತ್ತ, ನದಿಯೆಲ್ಲ ಗಲೀಜ್ ಬಂದಿರತ್ತ, ಅದಕ್ಕೆ ಗಂಗಾ ಮಾತೆಗೆ ಹೊಲಸ. ನೋಡಿದ್ರಿ, ಅಂತಹ ಗಂಗೆ ಕೂಡ ಎಲ್ಲವನ್ನ ತೊಳೆದು ಇರ್ಬೇಕಾದ್ರೆ ನಾವು ಮಾನವರು ನಾವ್ಯಾವ ಲೆಕ್ಕ ಅಂತ ಕೇಳ್ತಾರೆ. ಹಿಂಗಾಗಿ ನಮ್ಮೆಲ್ಲರ ಮೈ ಮನಸ್ಸನ್ನ ತೊಳ್ಯಾಕ ನೀ ಭಾವ ತಾಯಿ ಅಂತೇಳಿ ಹೇಳ್ತಾರ. ಬಾರವ್ವ ತಾಯಿ ಗಂಗವ್ವ ಮಾಯಿ
ಬಾತಾಯಿ ಬಾತಾಯಿ ನೀರವ್ವ ತಾಯಿ ಭಾವ ತಾಯಿ ಗಂಗವ್ವ ಮಾಯಿ ಅಂದ್ರೆ ತಾಯಿ ಅಂದ್ರ ಗಂಗಾ ಅನ್ನುವಂತ ಒಂದು ಹೆಸರಿನಿಂದ ಗಂಗವ್ವ ಅನ್ನುವಂತ ಒಂದು ಹೆಸರಿನಿಂದ ಇಲ್ಲಿ ತಾಯಿಗೆ ಏನ್ ಮಾಡ್ತಾರ ಕರೀತಾರ. ನೀನು ಬಾ ತಾಯಿ ನೀರವ್ವ ತಾಯಿ ಅಂತೇಳಿ ಇಲ್ಲಿ ಕರೀತಾರ. ಅಂದ್ರೆ ನದಿ ರೂಪದಲ್ಲಾದ್ರೂ ಬಾ, ಸಮುದ್ರ ರೂಪದಲ್ಲಾದ್ರೂ ಬಾ, ಹಳ್ಳ ಕೊಳ್ಳದ ರೂಪದಲ್ಲಾದ್ರೂ ಬಾ, ಮಳೆ ರೂಪದಲ್ಲಾದ್ರೂ ಬಾ, ಒಟ್ಟಾರೆಯಾಗಿ ಈ ನಮ್ಮ ದೇಶ ತುಂಬಲ್ಲ ನೀನು ಬಾ ಅಂತ ಹೇಳ್ತಾರ. ನೀರವ್ವ ಗಂಗವ್ವ ಮಳಿಯಾಗಿ ಬಾರವ್ವ, ಹೊಳಿಯಾಗಿ ಹರಿಯವ್ವ, ಒಣಗೀದ ನೆಲದಾಗ ಹಸುರಾಗಿ ಹೊಳಿಯವ್ವ, ಕಲಕಾಲ ನದಿಯಾಗಿ ಹನಿ ಹನಿ ಕನಕ. ನೋಡ್ರಿ ಇವಳು ನಾ ಹೇಳಿದ್ನಲ್ಲ ಈಗ, ನೀರವ್ವ ಗಂಗವ್ವ, ನೀನು ಗಂಗಾ ತಾಯಿ ಹೆಂಗ್ ಬಾ, ಮಳಿ ರೂಪದಾಗ ಬಾ, ಹೊಳಿ ರೂಪದಾಗ ಬಾ ಹೊಳಿಯ ಮಳಿಯಾಗಿ ಬಂದೆ ಅಂದ್ರ ಹೊಳಿಯಾಗಿ ಹರಿತಿ, ಒಣಗಿದ ನೆಲದಾಗ ಬಂಜರ ಭೂಮಿ ಒಳಗ ಹಸುರಾಗಿ ಹೊಳಿತಿ, ನಿನ್ ಕಲಕಲ ನದಿಯಾಗಿ ಹನಿ ಹನಿ ಕೂಡಿದ್ರ ಹಳ್ಳ ಅಂತ ಹೇಳ್ತಾರಲ್ಲ, ಹಿಂಗಾಗಿ ಹನಿ ಹನಿ ರೂಪದಲ್ಲಿ ಬಂದೆ ಅಂದ್ರ ನೀನು ನದಿಯಾಗಿ ಹರಿತಿ ಅಂತ ಹೇಳ್ತಾರ. ನೀನ್ ಯಾವ ರೂಪದಲ್ಲಾದ್ರೂ ಬಾ, ನೀನು ಸಮುದ್ರ ರೂಪದಲ್ಲಾದ್ರೂ ಬಾ, ಹಳ್ಳದ ರೂಪದಲ್ಲಾದ್ರೂ ಬಾ, ಕೊಳ್ಳದ ರೂಪದಲ್ಲಾದ್ರೂ ಬಾ, ಸರೋವರದ ರೂಪದಲ್ಲಾದ್ರೂ ಬಾ, ಮಳೆ ರೂಪದಲ್ಲಾದ್ರೂ ಬಾ, ಹೊಳೆಯಾಗಿ ಹರಿಯುವ ಒಣಗಿದ ಬಂಜರು ಭೂಮಿಯನ್ನ ಹಸಿರಾಗಿ ಮಾಡುವ ತಾಯಿ ಅಂತೆ ಇಲ್ಲಿ ಕವಿಗಳು ಹೇಳ್ತಾರ. ಬಾ ತಾಯಿ ಭಾರವ್ವ ತಾಯಿ ಗಂಗವ್ವ ತಾಯಿ. ನೋಡ್ರಿ ಕೊನೆಗೇನ್ ಹೇಳ್ತಾರ, ಬಾ ತಾಯಿ ನೀನ್ ಯಾವ ರೂಪದಲ್ಲಾದ್ರೂ ಬಾ, ಹಾಗಾಗಿ ನೀ ಒಟ್ಟಾರೆಯಾಗಿ ಈ ಭೂಮಿಗೆ ಬಾ, ಮಳೆ ಇದ್ರ ಬೆಳೆ ಇದ್ರ ನಾವೆಲ್ಲರೂ ಬದುಕ ನಡೆಸಲಿಕ್ಕೆ ಸಾಧ್ಯ ಆಗ್ತೈತೆ ಅಂತ ಹೇಳ್ತಾರ. ಒಟ್ಟಾರೆಯಾಗಿ ನೀನು ಭೂಮಿಗೆ ಭಾವ ತಾಯಿ ಗಂಗವ್ವ ತಾಯಿ ಅಂತ ಹೇಳ್ತಾರ. ನೋಡಿ ಇಲ್ಲಿ ಹಸಿರು ರೈತರು ತಮ್ಮ ಫಸಲನ್ನ ಬೆಳೆಯನ್ನ ಭತ್ತವನ್ನ ನಾಟುತ್ತಿರುವಂತಹ ಒಂದು ದೃಶ್ಯವನ್ನ ನೀವು ನೋಡ್ಬೋದು. ನೀರ್ನೊಳಗ ನಾಟತಾರಲ್ಲ, ಹೀಗಾಗಿ ನೀರಿದ್ರ ಬೆಳೆಯನ್ನ ಮನುಷ್ಯನಾದವನು ರೈತನಾದವನು ಬೆಳೆಯಕ ಸಾಧ್ಯ. ಆತ ಬೆಳೆದಂದ್ರ ನಾವೆಲ್ಲರೂ ಚೆನ್ನಾಗಿರ್ಬೇಕು. ಅನ್ನದಾತ ಅನ್ನವನ್ನು ಕೊಡದೇ ಇದ್ರೆ ನಾವೆಲ್ಲರೂ ಹೇಗೆ ಉಸಿರಾಡಕ್ ಆಗತ್ತನ? ಇಲ್ಲ. ಹೇಳಿದ್ನಲ್ಲ, ಮನುಷ್ಯ 2 ದಿನ ಊಟ ಬಿಟ್ಟಾದ್ರೂ ಇರ್ಬೋದು, ಅದ್ರ ಒಂದ್ ಹನಿ ನೀರ್ ಬಿಟ್ಟು ಬದುಕಲು ಸಾಧ್ಯವಿಲ್ಲ ಮಾನವನಾದವನು ಮನುಷ್ಯನಾದವನು. ಹೀಗಾಗಿ ಅನ್ನದಾತನಿಗೆ ಏನ್ ಬೇಕು? ಮಳೆ ಬೇಕು, ಮಳೆ ಇದ್ರೆ ಬೆಳೆ ಬೇಕು, ಬೆಳೆ ಇದ್ರೆ ನಾವೆಲ್ಲರೂ ಚೆನ್ನಾಗಿರ್ಬೋದು ಅಂತ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.